ಎಸ್ ಗುಡ್ ಮಾರ್ನಿಂಗ್. ಐ ಥಿಂಕ್ ಒಂದು 15 ದಿವಸ ಕ್ಲಾಸ್ ನಡೀಲಿಲ್ಲ, ಯಾಕಂದ್ರೆ ಎಕ್ಸಾಮ್ ವರ್ಕ್ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ಇತ್ತು, ಅದಕ್ಕೆ ಸ್ವಲ್ಪ ಕ್ಲಾಸ್ ಗ್ಯಾಪ್ ಆಯಿತು. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಸೇಮ್. ಎಸ್, ಲಾಸ್ಟ್ ಕ್ಲಾಸು ನಾವೇನಪ್ಪ ಅಂತಂದ್ರೆ ದಟ್ ಈಸ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂಡ್ ಟೆಕ್ನಿಕ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಓಕೆ, ಎಸ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಓಕೆ, ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತಂದ್ರೆ ದಿ ರೀಸೆಂಟ್ ಟೆಕ್ನಿಕ್ ಯೂಸ್ ಟು ಐಡೆಂಟಿಫೈ ಡಿಸೀಸಸ್. ಅದರೊಳಗೆ PCR, ELISA, ಓಕೆ, ನೆಕ್ಸ್ಟ್ RDNA ಟೆಕ್ನಾಲಜಿ. ಓಕೆ, ಎಸ್, ಅದರ ಜೊತೆಗೆ RIA ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಎಸ್, ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಆಗಿದ ಮೇಲೆ ಲಾಸ್ಟ್ ಒಂದು ಸಣ್ಣ ಕಾನ್ಸೆಪ್ಟ್ ಹೇಳಿದ್ವಿ. ಯಾವುದು? ಮೊನೋಕ್ಲೋನಲ್ ಆಂಟಿಬಾಡೀಸ್. ಮೊನೋಕ್ಲೋನಲ್ ಆಂಟಿಬಾಡೀಸ್ ಆರ್ ಪ್ಯೂರ್ ಹೈ ಅಫಿನಿಟಿ ಆಂಟಿಜನ್ ಸ್ಪೆಸಿಫಿಕ್ ಪ್ರೋಟೀನೇಷಿಯಸ್ ಬಾಡೀಸ್ ಇನ್ ವಿಟ್ರೋ ಕಲ್ಚರ್. ಓಕೆ, ಇದಕ್ಕಿಂತ ಫಸ್ಟ್ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ನಾವೇನ್ ಸ್ಟಡಿ ಮಾಡ್ತಾ ಇದೀವಿ 12th ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ. ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಒಳಗೆ ಫಸ್ಟ್ ನಾವು ಯಾವ್ದು ಡಿಸ್ಕಷನ್ ಮಾಡಿದ್ವಿ? ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್. ಅಲ್ಲಿ ಎರಡು ಎಕ್ಸಾಂಪಲ್ಸ್ ಅನ್ನ ನಾವು ಸ್ಟಡಿ ಮಾಡಿದೀವಿ. ಒಂದು BT ಕಾಟನ್ ಪ್ಲಾಂಟ್, ಓಕೆ, ನೆಕ್ಸ್ಟ್ ದಟ್ ಈಸ್ ಇನ್ಸೆಕ್ಟ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್, BT ಕಾಟನ್ ಪ್ಲಾಂಟ್. ಇನ್ನ ಸೆಕೆಂಡ್ ಏನಪ್ಪಾ ಅಂತಂದ್ರೆ ನಿಮ್ಯಾಟೋಡ್ ರೆಸಿಸ್ಟೆನ್ಸ್ ಪ್ಲಾಂಟ್. ನಿಮ್ಯಾಟೋಡ್ ರೆಸಿಸ್ಟೆನ್ಸ್ ಪ್ಲಾಂಟ್ ದಟ್ ಈಸ್ ಟೊಬ್ಯಾಕೋ ಪ್ಲಾಂಟ್. ಇವೆರಡು ಎಕ್ಸಾಂಪಲ್ಸ್ ಅನ್ನ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಅದು ಆಗಿನ ಮೇಲೆ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇನ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ವಿ. ಮೆಡಿಸಿನ್ ಒಳಗೆ ಒಂದು ಪ್ರೊಡಕ್ಷನ್ ಆಫ್ ಇನ್ಸುಲಿನ್, ಹ್ಯೂಮನ್ ಇನ್ಸುಲಿನ್, ಹ್ಯುಮಾಲಿನ್, ಅದರ ಬಗ್ಗೆ ಹೇಳಿದ್ವಿ. ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಜೀನ್ ಥೆರಪಿ ಹೇಳಿದ್ವಿ. ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಮೆಡಿಸಿನ್ ಓನ್ಲಿ. ಓಕೆ, ಜೀನ್ ಥೆರಪಿ ಹೇಳೋದಾಗಿನ ಮೇಲೆ ನೆಕ್ಸ್ಟ್ ಸೇಮ್ ಅದೇ ಈಗ ಹೇಳಿದಲ್ಲ ಏನು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಅದಾಗಿನ ಮೇಲೆ ಮೊನೋಕ್ಲೋನಲ್ ಆಂಟಿಬಾಡೀಸ್ ಹೇಳಿದ್ವಿ. ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದಿ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ದಟ್ ಈಸ್ ಇನ್ ಪ್ರೊಡಕ್ಷನ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್. ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಎಸ್, ವಾಟ್ ಯು ಮೀನ್ ಬೈ ಟ್ರಾನ್ಸ್ಜೆನಿಕ್ ಎನಿಮಲ್ಸ್? ಹಿಂದೆ ನಾವು ಒಂದೊಂದ್ ಕಡೆ ಅದನ್ನ ಕಲ್ತಿದೀವಿ, ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್, ಓಕೆ, ಟ್ರಾನ್ಸ್ಜೆನಿಕ್ ಎನಿಮಲ್ಸ್. ಈವನ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಬಂದಾಗ ಟೊಬ್ಯಾಕೋ ಪ್ಲಾಂಟ್ ಅನ್ನು ಎಕ್ಸಾಂಪಲ್ ಆಗಿ ಹೇಳ್ಬೋದು ನೀವು. ಓಕೆ, ಓಕೆ, ಫಸ್ಟ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಟೊಬ್ಯಾಕೋ. ಓಕೆ, ಎಸ್, ಅಂದ್ರೆ ಟ್ರಾನ್ಸ್ಜೆನಿಕ್ ಅಂದ್ರೆ ಆ ಒಂದು ಆರ್ಗ್ಯಾನಿಸಮ್ ಜೀನೋಮ್ ಒಳಗೆ ಬೇರೆ ಆರ್ಗ್ಯಾನಿಸಮ್ ಜೀನೋಮ್ ಇತ್ತು, ಜೀನ್ಸ್ ಇತ್ತು, ಇನ್ಸರ್ಟ್ ಮಾಡಿದ್ರೆ ಅದನ್ನೇ ನಾವೇನಂತ ಹೇಳ್ತೀವಿ? ಟ್ರಾನ್ಸ್ಜೆನಿಕ್ ಅಂತ ಹೇಳ್ತೀವಿ. ಈಗ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರಿಲೇಟೆಡ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್. ಓಕೆ, ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮ್ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 5 ಮಾರ್ಕ್ಸ್ ಗೆ ಒಂದು 2 or 3 ಟೈಮ್ಸ್ ಬಂದದ. ಓಕೆ, ಎಸ್, ಏನ್ ಬಂದದ? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಆರ್ ರೀಸನ್ಸ್ ಫಾರ್ ಕ್ರಿಯೇಷನ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್? ಅಂದ್ರೆ ಯಾವ ಉದ್ದೇಶಕ್ಕೆ ನಾವು ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಈಗ ಫಸ್ಟ್ ನೋಡೋಣ, ವಾಟ್ ಯು ಮೀನ್ ಬೈ ಟ್ರಾನ್ಸ್ಜೆನಿಕ್ ಎನಿಮಲ್ಸ್? ಸಿಂಪಲ್ ಆಗಿ ನೀವು ಹೇಳ್ಬೋದು ಜೆನೆಟಿಕಲಿ ಮಾಡಿಫೈಡ್ ಎನಿಮಲ್. ಜೆನೆಟಿಕಲಿ ಮಾಡಿಫೈಡ್ ಅಂತಂದ್ರೆ ಇನ್ ದೇರ್ ಜೀನೋಮ್ ದೇ ಆರ್ ಹ್ಯಾವಿಂಗ್ ಟ್ರಾನ್ಸ್ಫರ್ಡ್ ಜೀನ್. ಅದರ ಜೀನೋಮ್ ಒಳಗೆ ಬೇರೆ ಆರ್ಗ್ಯಾನಿಸಮ್ಸ್ ಇದು ಜೀನ್ ಅನ್ನ ನೀವು ಇನ್ಸರ್ಟ್ ಮಾಡಿದ್ರೆ, ಟ್ರಾನ್ಸ್ಫರ್ಡ್ ಜೀನ್ ಮಾಡಿದ್ರೆ ಅವಾಗ ಅದು ಟ್ರಾನ್ಸ್ಜೆನಿಕ್ ಆಗುತ್ತೆ. ಈಗ ನೀವು BT ಕಾಟನ್ ಕಲ್ತಿದ್ದೀರಾ, ಅಲ್ಲಿ ಏನಾಯ್ತದು? ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಆಯ್ತು. ಓಕೆ, ನಿಮ್ಯಾಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ ಟೊಬ್ಯಾಕೋ ದಟ್ ಈಸ್ ಎ ಟ್ರಾನ್ಸ್ಜೆನಿಕ್ ಪ್ಲಾಂಟ್. ಓಕೆ, ಅಂದ್ರೆ BT ಕಾಟನ್ ಪ್ಲಾಂಟ್ ಒಳಗೆ ಬ್ಯಾಕ್ಟೀರಿಯಲ್ ಜೀನ್ ಅನ್ನ ನೀವು ಇನ್ಸರ್ಟ್ ಮಾಡಿದ್ರಿ. ದಟ್ genome having the gene which is to be what we call producing toxin protein. ಅದೇ ತರ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಡೆಫಿನಿಷನ್ ಏನಪ್ಪಾ ಅಂದ್ರೆ ಬಹಳ ಸಿಂಪಲ್ ಡೆಫಿನಿಷನ್ ಇದೆ, ಆರಾಮಾಗಿ ಬರೀಬಹುದು. ಎಕ್ಸಾಮ್ ನೊಳಗೆ 1 ಮಾರ್ಕ್ ಕೇಳ್ತಾರೆ. ಕೇಳಿದ್ರೇನು? ವಾಟ್ ಆರ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್? ವಾಟ್ ಆರ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್? ಅವಾಗ ಡೆಫಿನಿಷನ್ 1 ಮಾರ್ಕ್ ಗೆ ಏನ್ ಬರೀತೀರಾ? ದ ಎನಿಮಲ್ಸ್ ಕಂಟೇನ್, ದಿ ಎನಿಮಲ್ಸ್ contain, okay, is bada simple ida, animals contain or containing, okay, is animals containing transferred gene, okay, is containing trans genes, containing trans gene. Okay, the animals containing trans genes, the animals containing trans genes
in their genome. Okay, so ಇದು genome ಅಂದ್ರೆ ನಿಮಗೆ ಗೊತ್ತಿದೆ total number of genes present in one haploid set. Okay, the animals containing transgene in their genome are called transgenic animals. Are called transgenic animals. बड़ा simple definition. ನೀವು ಡೈರೆಕ್ಟ್ ಆಗಿ ಬರೀಬಹುದು ಏನು the animals containing transgenes, such animals are called transgenic. ಅಷ್ಟಕ್ಕೂ ಅದು ನಡೆಯುತ್ತೆ, ಏನೋ ಸಮಸ್ಯೆ ಇಲ್ಲ. ಓಕೆ ಎಸ್, ನಾಗಲೇ ಹೇಳಿದ್ರೆ ಇದು ಡೆಫಿನೇಷನ್ ಬೇರೆ ತರನೂ ನೀವು ಬರೀಬಹುದು. ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಓಕೆ ಎಸ್, ಇದು ಡೆಫಿನೇಷನ್ ಬೇಡ, ಬೇಕಂದ್ರೆ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡ್ಕೊಳ್ರಿ. ಎಸ್, ಟ್ರಾನ್ಸ್ಜೆನಿಕ್ animals contain foreign gene, ಅಂದ್ರೆ gene which is not related to that organism. Contain foreign gene, or ನೀವು ಇನ್ನೊಂದು ವರ್ಡ್ ಅನ್ನು ಹಾಕಬಹುದು, alien DNA. Okay, yes, alien DNA. Okay, yes, transgenic animals contain foreign gene or alien DNA in its genome. Okay, yes, such animals are called transgenic animals ಅಂತ ಹೇಳ್ತೀವಿ. ಬಹಳ ಸಿಂಪಲ್ ಇದೆ, ಡೆಫಿನಿಷನ್ ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ, ಆರಾಮಾಗಿ 1 ಮಾರ್ಕ್ ಬರೀತೀರಾ. Animals contain transgenes in their genome are called transgenic animals. That means a transgenic animal containing foreign gene or alien DNA in its genome. Okay, ಇದನ್ನ ನಾವು ಹೆಂಗ್ ಮಾಡ್ತೀವಿ ಅಂತಂದ್ರೆ by rDNA technology or ನೀವೇನು ಹೇಳ್ಬೋದು ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಒಂದು ಅನಿಮಲ್ ಒಳಗೆ ನಮಗ್ ಬೇಕಾಗಿರೋ ಅಥವಾ ಒಂದು ಬೇರೆ ಆರ್ಗಾನಿಸಮ್ ಜೀನ್ ಅನ್ನ, ಅದು ಬ್ಯಾಕ್ಟೀರಿಯಾ ಇರ್ಬೋದು, ಎನಿಮಲ್ ಬೇರೆ ಯಾವುದೇ ಇರ್ಬೋದು, ಅಥವಾ ನಮಗ್ ಬೇಕಾಗಿರೋ ಜೀನ್ ಅನ್ನ ಅಲ್ಲಿ ಇನ್ಸರ್ಟ್ ಮಾಡಿರ್ಬೋದು. ಓಕೆ, ಅಂತ ಎನಿಮಲ್ಸ್ ಅನ್ನ ನಾವೇನಂತ ಹೇಳ್ತೀವಿ ಟ್ರಾನ್ಸ್ಜೆನಿಕ್. ಯಾಕಂದ್ರೆ ವಿ ನೋ ವೆರಿ ವೆಲ್ ವಿ ಆರ್ ಗೆಟಿಂಗ್ ಬೆನಿಫಿಟ್ಸ್ ಫ್ರಮ್ ದ ಎನಿಮಲ್ಸ್. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಸಿನ್ಸ್ ಫ್ರಮ್ ಇನ್ಮೆಮೊರೇಬಲ್ ಟೈಮ್, ನಮ್ಗೆ ಗೊತ್ತಿಲ್ಲಷ್ಟು ಹಿಂದಿನಿಂದ ಟೈಮಿಂದ ನಾವು ಏನಪ್ಪಾ ಅಂದ್ರೆ ಎನಿಮಲ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಬಂದಿದೀವಿ. ಅದರ ಜೊತೆಗೆ ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಸಲುವಾಗಿ ನಮ್ಮ ಅವಶ್ಯಕತೆ ಅಥವಾ ರಿಲೇಟೆಡ್ ಜೀನ್ಸ್ ಅನ್ನ ಆ ಆರ್ಗಾನಿಸಮ್ ಒಳಗೆ ಇನ್ಸರ್ಟ್ ಮಾಡೋದು. ಅವಾಗ ಆ ಎನಿಮಲ್ ಏನಾಗುತ್ತೆ, ಟ್ರಾನ್ಸ್ಜೆನಿಕ್ ಆಗುತ್ತೆ. ಓಕೆ, ನಾನು ಹೇಳಿದ್ರೆ ಸಿಂಪಲ್ ಆಗಿ ಇನ್ನೂ ನೀವೇನ್ ಅರ್ಥ ಮಾಡ್ಕೋಬಹುದಪ್ಪ ಅಂದ್ರೆ, ಇದನ್ನ ಬರಿಬೇಡ್ರಿ ಅಷ್ಟೇ, ಬಟ್ ನೆನ್ಪಿಟ್ಕೋಬಹುದು. ಜೆನೆಟಿಕಲಿ ಮಾಡಿಫೈಡ್ animals are said to be transgenic. Okay, yes, genetically modified animals are said to be transgenic animals. But ಇದು ಏನಪ್ಪಾ ಅಂದ್ರೆ ಸ್ಟೇಟ್ ಸಿಲೆಬಸ್ ಇದ್ದಾಗ ಡೆಫಿನೇಷನ್ ನಡೀತಿತ್ತು, ಬಟ್ ಈಗ ಯು ಹ್ಯಾವ್ ಟು ಪ್ರಿಫರ್ ದಿಸ್ ಡೆಫಿನೇಷನ್. Animals contain transgenes in their genome are called transgenic animals. ಓಕೆ, ಎಸ್, ಈಗ ಅದೇ ಪ್ರಶ್ನೆ ಬರುತ್ತೆ, ಯಾಕೆ ಇವನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು? ಓಕೆ, ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಯೂಸ್ಫುಲ್ ಇನ್ ಬಯೋಲಾಜಿಕಲ್, ಬಯೋಮೆಡಿಕಲ್, ಈವನ್ ಬಯೋಟೆಕ್ನಾಲಜಿಕಲ್ ರಿಸರ್ಚಸ್. ಓಕೆ, ಎಸ್, ಅದನ್ನ ಈಗ ನೆಕ್ಸ್ಟ್ ನಾವು ಹೇಳ್ತೀವಿ ಇಲ್ಲಿ ಬೆನಿಫಿಟ್ಸ್ ಫಾರ್ ಕ್ರಿಯೇಷನ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್. Benefits for creation of transgenic animals. Okay, ಅಂದ್ರೆ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಅನ್ನ ನಾವು ಯಾಕೆ ಕ್ರಿಯೇಟ್ ಮಾಡಿದೀವಿ, ವಾಟ್ ಆರ್ ದ ಬೆನಿಫಿಟ್ಸ್ ಆರ್ ಯೂಸಸ್. ಓಕೆ, ಇದನ್ನೇ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಒಳಗೆ 5 ಮಾರ್ಕ್ಗೆ ಕೇಳಿದ್ದಾರೆ. ಓಕೆ, ಇಲ್ಲಿ 5 ಮೇನ್ ಸಿನಾಪ್ಸಸ್ ಇದೆ, ಅದನ್ನ ಕರೆಕ್ಟ್ ಆಗಿ ನೀವು ಬರೆದು ಬಿಟ್ರಿ ಅಂದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಇದರೊಳಗೆ 1. ಓಕೆ, ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಆರ್ ಯೂಸ್ಫುಲ್ in the study of
ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್. ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್. ಓಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಈಗ ಅದೇ ಹೇಳಿದಲ್ಲ 5 ಮಾರ್ಕ್ಸ್, ಅದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು. ಸೆಕೆಂಡ್, ಸ್ಟಡಿ ಆಫ್ ಡಿಸೀಸಸ್. ಸ್ಟಡಿ ಆಫ್ ಡಿಸೀಸಸ್. ಓಕೆ, ಎಸ್. ಥರ್ಡ್ ಬಂದ್ಬಿಟ್ಟು ಬಯೋಲಾಜಿಕಲ್ ಪ್ರಾಡಕ್ಟ್ಸ್. ಟು ಗೆಟ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್. ಟು ಗೆಟ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್. ನೀವು 5 ಪಾಯಿಂಟ್ ಇದು ಕರೆಕ್ಟ್ ಆಗಿ ಒಂದೊಂದು ಮೆನ್ಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್. ಓಕೆ, ಎಸ್. ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್. ಫೋರ್ತ್, ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್. ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಇನ್ ಕೇಸ್ ಆಫ್ ಡ್ರಗ್ಸ್. ಓಕೆ, ಎಸ್. ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್. Chemical safety testing. Okay, these are the reasons for creation of transgenic animals. ಅಥವಾ ಬೆನಿಫಿಟ್ಸ್ ಫಾರ್ ಕ್ರಿಯೇಷನ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಕ್ರಿಯೇಟ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಇವನ್ನ 5 ನಾವು ಹೇಳ್ಬೋದು. ಓಕೆ, ನಾನು ಹೇಳಿದ್ರಲ್ಲ ಇದು 5 ಮಾರ್ಕ್ಸ್ಗೆ ನಿಮ್ಗೆ ಎಕ್ಸಾಮ್ ಆಗಲೇ ಹೇಳಿದೆ ನಿಮಗೆ. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಒಂದ್ಸಲ ಕೇಳಿದ್ದಾರೆ. ವಾಟ್ ಆರ್ ದ ರೀಸನ್ಸ್ ಫಾರ್ ಕ್ರಿಯೇಷನ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಕೇಳಿದ್ದಾರೆ. ಆರಾಮಾಗಿ ಇವು 5 ಬರೆದ್ರೆ ನೀವು ಆರಾಮಾಗಿ 5 ಮಾರ್ಕ್ಸ್ ತಗೋಬಹುದು.